ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಸಿನಿಮಾದ ಬಗ್ಗೆ ಲೇಡೀಸ್ ಬಾರ್ ಟೈಟಲ್ ಕೇಳಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಒಳ್ಳೆ ಕಂಟೆಂಟ್ ಬೇಸಿಕ್ ಸಿನಿಮಾ. ಇದೇ ತಿಂಗಳು 16ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಕಥೆ ಒಳಗಡೆ ಪ್ರತಿಯೊಬ್ಬ ಮನುಷ್ಯನು ಮನಸ್ಥಿತಿನೋ ಯಾವುದೋ ಒಂದು ಪರಿಸ್ಥಿತಿ ಗೊತ್ತಾಡಕ್ಕಾಗಿ ಎಣ್ಣೆ ಆಗಲಿ ಗಂಟೆ ಆಗಲಿ ಒಂದು ಮದ್ಯಪಾನ ಧೂಮಪಾನ ಬೆಳೆಸೋದಾಗಿರುತ್ತೆ. ಸೊ ಅದು ಯಾವ ರೀತಿ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ನನ್ನ ಕಥೆ ಹೇಳಿ ಒಂದೊಳ್ಳೆ ಉತ್ತಮ ಸಂದೇಶ ಇದೆ ಸಿನಿಮಾದಲ್ಲಿ. ಡೇಟ್ ಕೇಳಿದ ತಕ್ಷಣ ಏನಪ್ಪ ಇದು ಹೆಣ್ಣು ಮಕ್ಕಳಿಗೆ ಹುಟ್ಟಿದವನ್ನು ಪ್ರಚೋದನೆಗೊಳಿಸೋದು ಅಂತ ಅನ್ಕೋಬಹುದು. ಅದಲ್ಲ, ಸಿನಿಮಾ ಬಂದೊಳಗ ಗೊತ್ತಾಗುತ್ತೆ ಕಥೆ ಒಳಗೆ ಹೇಗಿದೆ, ಅದ್ಭುತ ಕಂಟೆಂಟ್ ಇದೆ. ಆಮೇಲೆ ಬಂಡವಾಳ ಅಂತ ಸಿನಿಮಾ ಸಿಡಿ 4 ಕೋಟಿ ಒಂದು ಸಿಡಿ ಯಾವುದೇ ಕಾರಣ ಕಮ್ಮಿ ಮಾಡಿ ತುಂಬ ಅದ್ಭುತವಾಗಿ ಖರ್ಚು ಮಾಡಿದ್ದಾರೆ. ಮತ್ತು ಕಾಂಪ್ರಮೈಸ್ ಬೇಡ ಪಕ್ಷ ನಾನು ಕಾಂಪ್ರಮೈಸ್ ನನ್ನ ಕಾಂಪ್ರಮೈಸ್ ಬಿಡ್ತಾರೆ ಅದ್ಭುತವಾಗಿ ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ಬೆನ್ನೆಲುಬು ನಿಂತಿದ್ದಾರೆ. ಇದೇ ತಿಂಗಳು 16 ತಾರೀಕಿಗೆ ರಿಲೀಸ್ ಆಗ್ತದೆ ಸಿನಿಮಾ. ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತದೆ. ದಯವಿಟ್ಟು ನಿಮ್ಮ ಹತ್ತಿರ ಚಿತ್ರಮಂದಿರಗಳು ಸಿನಿಮಾ ನೋಡಿ ಕೇಳ್ಕೊತೀನಿ. ಅದಾದಮೇಲೆ ಚಿತ್ರದಲ್ಲಿ 4 ಹಾಡುಗಳು 3 ಫೈಟ್ ಇದೆ. ಸಿನಿಮಾದ ಸಂಗೀತ ನಿರ್ದೇಶಕರು ಹರ್ಷ ಪೂಗೋಳ್ ಅಂತ, ಫೈಟ್ ಮತ್ತು ಚಂದ್ರು ಬಂಡೆ ಅಂತ, ಒಂದು ಸವಿತಾ ಮನ್ನಡ ಸಾಕಾಗಿದೆ. ದಯವಿಟ್ಟು ಥಿಯೇಟರ್ಗೆ ಒಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಸರ್. ಶೂಟಿಂಗ್ ಎಲ್ಲ 70% ಬೆಂಗಳೂರು, 70% ಬೆಂಗಳೂರು, 30% ಈಗ ಮಂಡ್ಯ, ಮದ್ದೂರು, ಮೈಸೂರು ಕಡೆ ನಿರ್ಮಾಪಕರು ನಮ್ಮ ಮಂಡ್ಯ ಮದ್ದೂರು ಆಗಿರೋದ್ರಿಂದ ಈ ಕಡೆ ಶೂಟಿಂಗ್ ಕೂಡ ಆಗಿದೆ. ಏನು ಕತೆ ಏನು ಹೇಳಬೇಕು ಸಂದೇಶ ಇದೆ ಸರ್? ಅದೇ ಸರ್, ಏನೋ ಯಾವುದೇ ರೀತಿ ಕಮ್ಮಿ ಆಗಿರ್ತಿರಲಿಲ್ಲ, ಎಲ್ಲ ಬೆಂಗಳೂರಿದ್ದಾರೆ. ಅದೇ ಕೂಡ ದುಶ್ಚರರು ಕೂಡ ಇದ್ದಾರೆ. ಕುಡಿತ ಅಂತ ಹೆಣ್ಮಕ್ಳು ಕುಡಿಯೋದು ಕೂಡ ಸಿನಿಮಾ ಮುಖಾಂತರ ಒಳ್ಳೆ ಮೆಸೇಜ್ ಹೇಳ್ಕೊಡ್ತೀನಿ. ಯಾಕಂದ್ರೆ ನಿಮ್ಗೆ ಏನಾದ್ರೆ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ BMTC ಬಸ್ ತಗೊಳ್ಳಿ, ಪ್ರತ್ಯೇಕ ಒಂದು ಜಾಗ ಅದೇ ರೀತಿ ಪ್ರತ್ಯೇಕವಾಗಿ ಬಾರ್ ಬಂದ್ರೆ ನಷ್ಟ ಆಗುತ್ತೆ, ಏನ್ ಹಾಕ್ಬೋದು ಸಮಾಜದ ಮೇಲೆ, ವ್ಯಕ್ತಿ ಮೇಲೆ ಬೇಕು ಅಂತ ಹೇಳ್ಕೊಡ್ತೀನಿ. ಸರ್, ಸಿನಿಮಾ ಒಳ್ಳೆ ಸಂದೇಶ ಹೇಳೋಕೆ ಹೊರಟಿದೆ ಅಂತ ಹೇಳ್ತೀರಾ, ಬಟ್ ಟೈಟ್ಲಲ್ಲೇ ನೆಗೆಟಿವ್ ಇದೆಯಲ್ಲ ಸರ್? ಅಂದರೆ ಸಮಾಜಕ್ಕೆ ಟೈಟ್ಲೇ ನೆಗೆಟಿವ್ ಸಂದೇಶನ ಸಾರುತ್ತಲ್ಲ, ಇದು ಹೇಗೆ ಅಂತ? ಈಗ ಲೇಡೀಸ್ ಬಾರ್ ಟೈಟ್ಲ್ ಹೇಳಿದ್ರೆ ನಾವು ಲೇಡೀಸ್ ಬಾರ್ ಆ ಕಥೆ ಸೂಕ್ತವಾದ ಟೈಟ್ಲ್. ಅದು ಆ ಟೈಟ್ಲನ್ನು ಯಾಕಂದರೆ ಒಳ್ಳೆ ರೀತಿಯೇ ಇಟ್ಟಿದ್ರೆ ಸಿನಿಮಾ ಓಡ್ತಿರ್ಲಿಲ್ವಾ ಅಂತ? ಇಲ್ಲ ಸರ್, ಲೇಡೀಸ್ ಬಾರ್ ಒಳ್ಳೆ ಟೈಟ್ಲ್ ಸರ್. ಈ ಬಾಯಲ್ಲಿ ಒಳ್ಳೆ ಟೈಟ್ಲ್ ಇರ್ಬೋದಾಗಿತ್ತು. ಲೇಡೀಸ್ ಒಳ್ಳೆ ಟೈಟ್ಲ್ ಅಲ್ಲ ಸರ್, ಪ್ರತ್ಯೇಕವಾಗಿ ಅವರಿಗೆ ಆದಂಥ ಒಂದು ಬಾರ್ ಓಪನ್ ಆಗ್ತದೆ ಅನ್ನೋದು ಕಂಟೆಂಟ್ ಅಲ್ಲ. ಹಾಗಾಗಿ ಲೇಡೀಸ್ ಬಾರ್ ಏನಿದೆ ಬಾರ್ ಒಳಗಡೆ ನಡೆಯೋದನ್ನ ಅಥವಾ ಹೊರಗಡೆ ಅವ್ರ ಕುಟುಂಬ ಇಲ್ಲ ಹೇಗಿದೆ ಅಂದ್ರೆ ಈಗ ನೀವು ಮುಂಚೆ ಸ್ಟಾರ್ಟ್ ಮಾಡ್ತೀವಿ ಮಾತ್ರ ಪರಿಸ್ಥಿತಿ ಮನ ಪರಿಸ್ಥಿತಿ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೇ ಆದ ಒತ್ತಡ ಸಿಗ್ತದೆ. ಮನುಷ್ಯ ದಿನನಿತ್ಯ ಹೋರಾಟದಲ್ಲಿ ಜೀವನ ನಡೆಸೋದು ಬರೋದಲ್ಲಿ ವಯಸ್ಸು ಒಳ್ಳೆ ಮಾಡ್ಕೊಂಡು ಕೆಟ್ಟ ಮಾಡ್ಕೊಂಡು ಗೊತ್ತಾಗಿಲ್ಲ. ಸೊ ಅಲ್ಲೇ ನಾವು ನಿಮಗೆ ಯಾವುದೋ ಒಂದು ಮದ್ಯಪಾನಕ್ಕೆ ವ್ಯಸನ ಆಗಬೇಕು. ಅಲ್ಲೇ ನಾನು ಕೇಳ್ಬೋದು, 4 ಜನ ಫ್ಯಾಮಿಲಿ ಇದೆ, ಒಂದೊಂದು ಫ್ಯಾಮಿಲಿಗೂ ಹೊರಗಡೆ ಬರ್ತೀವಿ. ಸೊ ಹೊರಗಡೆ ಹೋಗಿ ಬಾರ ಮಾಡ್ತಾರೆ. ಆಚರಣೆ ಕೂಡ ಇದೆ ಸಿನಿಮಾದಿದೆ. ಇದಕ್ಕೆ ಅಂದರೆ ಗಂಡ ಕುಡಿಯೋದು ಗಲಾಟೆ ಮಾಡ್ತಾರೆ ಮನೆಗಳಲ್ಲ. ಸೊ ಅದೇ ರೀತಿ ಹೆಜ್ಜೆ ಬಂದು ಮನೆ ಮುಂದೆ ಹೇಗಿರುತ್ತೆ ಅದು ಒಳ್ಳೊಳ್ಳೆ ಮೆಸೇಜ್ ಪುರುಷರನ್ನ ಕೆರಳಿಸುವಂತ ಒಂದು ಇಲ್ಲ ಸರ್. ಯಾವುದೇ ಕಾರಣಕ್ಕೂ ಆಗ್ತದೆ ಸಿನಿಮಾ ನೋಡಿದ ತಕ್ಷಣ ಹಿಂಗೆ ಟಚ್ ಆಗುತ್ತೆ. ಏನಕ್ಕೆ ಆಡಿಯನ್ಸ್ಗೆ ಫೋನ್ ನಮ್ಮನೆ ನಮ್ಮ ಸುತ್ತಮುತ್ತ ನಮ್ಮ ಮನೆ ಅಕ್ಕಪಕ್ಕ ನಮ್ಮೂರಲ್ಲಿ ಎಲ್ಲಿ ನಡೆದಿರಬೇಕಾದ್ರೆ ಅನ್ಸಿದ್ದು ಫೀಲ್ ಆಗುತ್ತೆ. ಎಲ್ಲ ನೋಡಿದ್ದೀನಿ ಸಿನಿಮಾಗಳು ಸಾಮಾನ್ಯವಾಗಿ ಇದ್ದೇ ಬರ್ತಿದ್ದು ಸಮಾಜಕ್ಕೆ ಮತ್ತೆ ಸಾಮಾಜಿಕವಾಗಿ ಒಳ್ಳೆ ಸಂದೇಶ ಸಾಗುವಂತ 100% ಸಮಾಜಕ್ಕೆ ಒಳ್ಳೆ ಸಂದೇಶ ಸಾಗುವಂತ ಸಿನಿಮಾ ನಾನು ಹೇಳಿದ್ದೀನಿ ಕಾಲ್ಪನಿಕ ಸರ್. ಆಕ್ಚುಲಿ ನಿಮಗೆ 2018 ಮೇ ಬಿ ಬೆಂಗಳೂರಲ್ಲಿ ಮುಂಚೆ ರೋಡಲ್ಲಿ ಲೇಡೀಸ್ ಬಾರ್ ಓಪನ್ ಆಗಿತ್ತು. ಅದು ತುಂಬಾ ನ್ಯೂಸ್ ಆಯಿತು, ಸುದ್ದಿ ಎಲ್ಲ ಆಯಿತು, ರೈಡ್ ಆಗಿ ಕ್ಲೋಸ್ ಎಲ್ಲ ಆಯಿತು ಬಾರ್ಗೆ ಅಂತ. ಸೊ ಅದು ಲೇಡೀಸ್ ಬಾರ್ ನಾನು ಹಾಕ್ಕೊಂಡಾಗ ಇದ್ರ ಬಗ್ಗೆ ನಾನು ಏನೋ ಒಳ್ಳೆ ಮೆಸೇಜ್ ಕೊಡ್ಬೋದಲ್ಲ ಅಂತ ಅವತ್ತು
ಮಾಡಿದೆ. ಸೊ ಇವತ್ತು ಕಂಪ್ಲೀಟ್ ಆಗಿದೆ ಸಿನಿಮಾ. ನಿಮ್ಮ ಪ್ರಕಾರ ಲೇಡೀಸ್ ಬಾರ್ ಮತ್ತು ಓಪನ್ ಆಗ್ಬೇಕು ಸರ್? ಅಲ್ಲ, ಲೇಡೀಸ್ ಬಾರ್ ಇದ್ರೆ ಹೇಗಿರುತ್ತೆ, ಇಲ್ಲ ಅಂತ ಹೇಗಿರುತ್ತೆ ಅನ್ನೋದು ಕೂಡ ಹೇಳಿದೆ ಸಿನಿಮಾದಲ್ಲಿ. ಇಲ್ಲಾಂದ್ರೆ ಹೇಗಿರುತ್ತೆ ಅಂತ ಗೊತ್ತಿರೋದು. ಅಂದ್ರೆ ಎಲ್ಲ ಇಲ್ಲ ಯಾಕೆ ಅಂತ ಕೇಳ್ತಾರೆ. ಅಲ್ಲಿ ಇವತ್ತು ದೊಡ್ಡ ಎಲ್ಲ ಕಾಲ ನಡೀತಾ ಇದೆ. ಲೇಡೀಸ್ ಬಾರ್ ಪ್ರತಿಯೊಬ್ಬ ಗೊತ್ತಿಲ್ಲ ಅಂದ್ರೆ ನಡೀತಾ ಇದೆ. ಬೈ ಚಾನ್ಸ್ ಆದ್ರೆ ಏನು ಆಗ್ಬೋದು ಅನ್ನೋದು ಹೇಳ್ತೀನಿ. ಹೊರಗಡೆಯವರಿಗೆ ಯಾಕೆ ಲೇಡೀಸ್ ಬಾರ್ ಮೇಲೆ ಆಸಕ್ತಿ ಬೆಳೀತು? ಮೈಸೂರಿನ ಪತ್ರಿಕಾ ಉದ್ಯಮದಲ್ಲಿ ನಾನು ಬೇಸಿಕಲಿ ಮಂಡ್ಯದ ಟೈಗರ್ ನನ್ನ ವ್ಯಾಸಂಗ ಪದವಿ ಮಾಡಿದ್ದೀನಿ ಯುವರಾಜ್ ಕಾಲೇಜ್. ನಾನು ಮೂಲತಃ ಉದ್ಯಮಿಯಾಗಿದ್ದೀನಿ. ಈ ಸಿನಿಮಾಗೆ ಬಹಳ ವಿಶೇಷವಾಗಿ ಕೋವಿಡ್ನಲ್ಲಿ ಕೆಲವು ಜನರಿಗೆ ಸಹಾಯ ಮಾಡಿದ್ರು. ಆ ಟೈಮ್ನಲ್ಲಿ ನೆನಪಿಬೇಕು. ಮತ್ತೆ ನಾನು ಈ ಸಿನಿಮಾ ಲೇಡೀಸ್ ಬಾರ್ ಆಯ್ಕೆ ಮಾಡ್ಬೋದು ನಾನು ಆ ಕತೆ ನೋಡಿದಾಗ ಕಥೆಯಲ್ಲಿ ನಾವು ಒಂದ್ಸಲ ಕೇಳಿದ್ರೆ ಬಾರ್ ಒಳಗಡೆ ನಡೆಯೋ ಚಿತ್ರಣ ಅಂತ ಆರಂಭ ಕೆಲವರು ಮಾಡಿಫಿಕೇಶನ್ ಮಾಡಿದ್ರು ಬಾರ್ ಒಳಗಡೆ ಅಂತ. ಹೊರಗಡೆ ಇವತ್ತಿನ ನೈಜ ಸ್ಥಿತಿ ಏನಿದೆ, ವಾಸ್ತವತೆ ಪ್ರಪಂಚದಲ್ಲಿ ಈಗ ಬೇರೆ ಬೇರೆ ಕಡೆ ನಾನಾ ಭಾಗಗಳಲ್ಲಿ ಬಾರ್ ಅನ್ನೋದು ಬೇರೆ ಬೇರೆ ರೀತಿ ಇರ್ಬೋದು. ನಮ್ಮಲ್ಲೂ ಕೂಡ ಈ ಕಲ್ಚರ್, ಹೊರಗಿನ ಸಂಸ್ಕೃತಿ, ಈ ಒಂದು ಪದ್ಧತಿಗಳು ಕುಡಿಯೋದಾಗಿ ಧೂಮಪಾನ ಆಗಿ ಇವತ್ತು ಕಾಮನ್ ಆಗಿ ನಗರಗಳಲ್ಲಿ ಕಾಣಿಸ್ಕೊಡ್ತಾ ಇದೆ. ಇದು ಇಲ್ಲಿನವರಿಂದ ಹುಟ್ಟಿದ್ದಲ್ಲ, ಹೊರಗಿನವರು ಬಂದ ಇಲ್ಲಿ ತಲುಪ್ತಾರೆ. ಇವತ್ತು ಜನ ಲೇಡೀಸ್ಗಳು, ಮಹಿಳೆಯರು ಬಾರ್ಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಕುಡಿದು ಅವಾಂತರ ಮಾಡ್ಕೊಳ್ಳೋದು ನಾವೆಲ್ಲ ನೋಡ್ತಾ ಇದ್ದೇವೆ. ನೈಜವಾಗಿ ಕಾಣಿಸ್ತಾ ಇದೆ. ಇವತ್ತು ಏನು ನಗರ ಪ್ರದೇಶಗಳಲ್ಲಿ ಹೆಣ್ಮಕ್ಳು ಬಾರ್ ದಾಖಲೆ ಮಾಡ್ತಾ ಇದ್ದಾರೆ, ಕುಡಿಯೋದಾಗಲಿ ಅಥವಾ ಧೂಮಪಾನ ಮಾಡೋದು, ಇದನ್ನ ನೈಜ ಸ್ಥಿತಿಯಲ್ಲಿ ವಾಸ್ತವವಂತ ಜನಕ್ಕೆ ಮುಟ್ಟಿಸೋಣ. ಮತ್ತೆ ಇದರಿಂದ ಒಂದು ಸೋಷಿಯಲ್ ಟ್ರಾನ್ಸ್ಫಾರ್ಮೇಶನ್, ಅವ್ರಿಗೆ ಒಂದು ಸರಿಯಾದ ಒಂದು ಮೆಸೇಜ್ ಅನ್ನ ಕೊಟ್ಟು ಇದು ನಮ್ಮ ಸಾಮಾಜಿಕ ಸಂಸ್ಕೃತಿಗೆ ಯಾವ ರೀತಿ ಮಾರಕ, ಇದರಿಂದ ಏನು ಕುಟುಂಬದಲ್ಲಿ ಯಾವ ರೀತಿ ಬದುಕಬೇಕಾಗುತ್ತೆ, ಕುಟುಂಬದಿಂದ ಹೊರಗೋಗಿ ಮನೆಯಲ್ಲಿ ಗೊತ್ತಿದ್ದಂತೆ ಹೋಗಿ ಇದು ಕಡಿತಾ ಇದ್ರೆ ಏನೆಲ್ಲ ಪರಿಸ್ಥಿತಿಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ, ಮತ್ತೆ ಅದಕ್ಕೆ ಹೊರಗೆ ಬಂದು ಹೇಗೆ ಒಂದು ಸಮಾಜದಲ್ಲಿ ಒಳ್ಳೆ ರೀತಿ ಉತ್ತಮ ಜೀವನ ಕಾಣಬಹುದು. ಇಲ್ಲಿ ಅಲ್ಟಿಮೇಟ್ ಆಗಿ ನೆಮ್ಮದಿಯ ಜೀವನನ ಕೊಡಬೇಕು. ನೆಮ್ಮದಿ ಜೀವನದಿಂದ ಮಾತ್ರ ಸಮಾಜದಲ್ಲಿ ಚೆನ್ನಾಗಿ ಬದುಕಾಗಬೇಕು ಅನ್ನೋದನ್ನ ನಾವು ತೋರಿಸ್ಕೊಡ್ತಾ ಇದ್ವಿ. ಇದು ಸಿನಿಮಾದಲ್ಲಿ ವಿಭಿನ್ನವಾದ ಕಥೆ ಮತ್ತು ವಿಶೇಷವಾಗಿದೆ. ಬರೀ ಜಸ್ಟ್ ಕುಡ್ತಾನೆ ಅಷ್ಟೇ ಅಲ್ಲ, ಕುಡ್ತದಲ್ಲಿ ಕೂಡ ಪ್ರತಿಯೊಂದು ಹಂತದಲ್ಲಿ ಮೆಸೇಜ್ ಅನ್ನ ಕ್ಯಾರಿ ಮಾಡೋದು, ಸಂದೇಶ ತಗೊಂಡು ಮತ್ತೆ ಇದು ಬರೀ ಭಾರತದಲ್ಲಿ ಹೊರಗಿನ ರೀತಿಯಲ್ಲಿ ಈಗ ಇದರೊಂದು ಕ್ಲಾಸ್ ತಂದೆ ತಗೊಂಡು ಸಮಾಜ ಸುಧಾರಕರ ಪಾತ್ರದಲ್ಲಿ ನಾವು ಕಾಣಿಸ್ಕೊಂಡಿದ್ದೀವಿ. ಈ ಪಾತ್ರದಲ್ಲಿ ಮತ್ತೆ ಒಂದು ಹಂತದ ಒಂದು ಸಿಚುವೇಶನ್ ಅಲ್ಲಿ ಫ್ಲಾಶ್ ಬ್ಯಾಕ್ ಮಾಡಬೇಕು. ಈ ಫ್ಲಾಶ್ ಬ್ಯಾಕ್ ನಮ್ಮ ಗ್ರಾಮೀಣ ನೆಲೆಗಟ್ಟನ್ನ ತಗೊಂಡು ಅದರೊಳಗಡೆ ಒಂದು ವಿಷಯ ಸ್ಟೋರಿನ ಕಥೆ ಒಳಗಡೆ ಕಥೆ ಬರುತ್ತೆ. ಮತ್ತೆ ಇದರಲ್ಲಿ ಸಾಕಷ್ಟು ಕನ್ನಡ ಕಲಾವಿದರು, ಹಳೆಯ ಕಲಾವಿದರು ಕೂಡ ಇದ್ದಾರೆ. ಎಲ್ಲರೂ ಪ್ರತಿಭೆನ ಹೊರಹಾಕಿದ್ದಾರೆ. ನೆಮ್ಮದಿ ಕಾಣ್ತಾ ಇಲ್ಲ. ಎಷ್ಟೋ ಹೆಣ್ಮಕ್ಳುಗಳಲ್ಲಿ ಮನಸ್ಸಿನಲ್ಲಿ ಭಾವನೆಗಳನ್ನು ತುಂಬಿಕೊಂಡು ಎಷ್ಟೋ ಜನ ಒದ್ದಾಟಗಳನ್ನ ನೋಡ್ತಾ ಇದ್ದೀವಿ. ಇವತ್ತು ಮನಸ್ಸಿನ ಭಾವನೆಗಳನ್ನ ಎಕ್ಸ್ಪ್ಲೋರ್ ಮಾಡೋಕೆ ಒಂದು ವೇದಿಕೆಯಿಂದ ಹೇಳ್ಬೋದು. ಈ ಸಿನಿಮಾ ನೋಡಿದಾಗ ಅವರಲ್ಲೇ ಎಲ್ಲೋ ನನ್ನ ಒಂದು ಮನಸ್ಸಿನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತೀನಿ ಅನ್ನೋ ಒಂದು ಭಾವನೆ ಬಂದು. ಮತ್ತೆ ಕುಟುಂಬಕ್ಕೆ ಗಂಡ ಹೆಂಡತಿ, 4 ಫ್ಯಾಮಿಲಿ ಗಂಡ ಹೆಂಡತಿ ಆಗ್ಬೋದು, ಮತ್ತೆ ಒಂದು ಸೆಂಟಿಮೆಂಟ್ಸ್ ಆಗ್ಬೋದು, ಅವರೆಲ್ಲ ಒಂದು ಸಂಕಷ್ಟಗಳಿಗೆ ಸಿಗಾಕೊಂಡಾಗ ಮತ್ತೆ ಇದನ್ನ ಕುಟುಂಬದಲ್ಲಿ ಒಳ್ಳೆ ರೀತಿ ಹೇಗೆ ಮಾರ್ಪಾಡು ಮಾಡ್ಕೋಬೇಕು ಅನ್ನೋ ಸಂದೇಶ ಕೂಡ ಇದರಲ್ಲಿ ಬರುತ್ತೆ. ಹಾಗಾಗಿ ಈ ಮೂವಿ ಸಂದೇಶ ಇರೋದ್ರಿಂದ, ಒಂದು ಕಥೆ ಇರೋದ್ರಿಂದ, ಮತ್ತೆ ಮನರಂಜನೆ ಕೂಡ ತುಂಬಾ ಚೆನ್ನಾಗಿದೆ. ವಿಭಿನ್ನವಾದ ಮನರಂಜನೆಗಳು ಇದರಲ್ಲಿ ಕಾಣಿಸ್ತದೆ. ನಮ್ಮ ಕಾಲೇಜು ಕಾಮಿಡಿ ಕಲಾವಿದರು, ಜಯಭಾರತಗಳು, ಮತ್ತೆ ಆಕ್ಟರ್ಸ್ಗಳು, ಬೇರೆ ಬೇರೆ ಬಹಳಷ್ಟು ಕಲಾವಿದರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಪಾತ್ರನು ಜನರ ಮನಸ್ಸಿನಲ್ಲಿ ಉಳಿಯುವಂಥದ್ದು. ಇದು ಕಥೆಯೇ ನಾಯಕರ ರೀತಿಯಲ್ಲಿ ಕಂಟೆಂಟ್ ಓರಿಯೆಂಟೆಡ್ ತಂದಿದ್ದೇವೆ. ತಾವೆಲ್ಲರೂ ಇದಕ್ಕೆ ಸಹಕಾರ ನೀಡಿ ಬೆಂಬಲಿಸಿ ಪ್ರೋತ್ಸಾಹಿಸಿ. ನಿಮ್ಮ ಈ ಸಿನಿಮಾಯಿಂದ ಸಾಕಷ್ಟು ಲೇಡೀಸ್ಗಳು ಚೇಂಜ್ ಆಗ್ಬೋದು ಅಂತೀರಾ? ಇದು ಒಂದರಿಂದ ಚೇಂಜ್ ಆಗುತ್ತೆ ಅಂತ. ಹಿಂದೆನೂ ಕೂಡ ಕೆಟ್ಟದ್ದು ಒಳ್ಳೆಯದು ಅನಾಥ ಕಾಲದಿಂದ ಬಂದಿದೆ. ಇದರಲ್ಲಿ ಒಂದು ಪ್ರಯತ್ನ ಅಷ್ಟೇ, ಬದಲಾವಣೆ ಅಂತ ಪ್ರಯತ್ನ. ಯಾಕೆಂದ್ರೆ ನೀವು ಅವಾಗ ಹೇಳಿದ್ರೆ ಲೇಡೀಸ್ ಬಾರ್ ಟೈಟಲ್ ಬಗ್ಗೆ ಹೇಳ್ತಾರೆ.
ಈಗ ನಾವು ಯಾವುದನ್ನೇ ಜನ ಕೊಡ್ಬೇಕಾದ್ರೆ ನೇರವಾಗಿ ಒಳ್ಳೆಯದನ್ನ ಹೇಳಿದ್ರೆ ಮನ್ಸಿಗೆ ಹೋಗಲ್ಲ, ತಗೊಳ್ಳೋದಲ್ಲ ಯಾರು ಕೂಡ. ಈಗ ನನಗೆ ಇಷ್ಟ ಇಲ್ಲ, ಅವ್ರು ಮುಂದೆ ಹೋದಾಗ ಒಂದು ಅವ್ರಿಗೆ ಏನ್ ಬೇಕು ಅವರ ರೀತಿಯಲ್ಲೇ ಹೋಗಿ ಅವರ ಒಂದು ಸಂದೇಶನ ಕಲ್ಪಿಸಿದಾಗ ಕೆಲವೊಂದು ಪರ್ಸೆಂಟ್ ಚೇಂಜಸ್ ಆಗೋ ಚಾನ್ಸಸ್ ಇದೆ. ಎಷ್ಟೋ ಬದಲಾವಣೆ ಆಗಿರೋದು ನೋಡ್ಬೋದು, ಆಗದೇ ಇರೋದು ನೋಡ್ಬೋದು. ಇದು ಇಲ್ಲಿಂದ ನೋಡ್ಕೊಂಡಿದೆ. ಈಗ ಗೋವಿಂದನೇ ಅಂತಂತಲ್ಲ, ಎಲ್ಲಾ ರೀತಿ ಮಾಧ್ಯಮಗಳಿಂದ ನಾನಾ ರೀತಿಯಲ್ಲೂ ಬದಲಾವಣೆ ಪ್ರಯತ್ನ ನಡೀತಾನೆ ಇದೆ. ಅದು ಸಂಪೂರ್ಣ ಆಗುತ್ತೆ ಅಂತ ಹೇಳಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಚಾನ್ಸಸ್ ಇದೆ ಅಲ್ವಾ ಸ್ವಲ್ಪ ಮಟ್ಟಿಗೆ. ನೀವು ಮಾಡ್ತಾ ಇರೋದು ಏನಪ್ಪಾ ಅಂದ್ರೆ ಕದ್ದು ಮುಚ್ಚುಗಳನ್ನು ಮಾಡ್ತಿದ್ರು, ಬೇಗ ಮುಖ್ಯವಾಗಿ ಮಾಡ್ಬೋದು. ಅಲ್ಲ, ಮುಕ್ತವಾಗಿ ಮಾಡಬಾರ್ದು ಅಂತಲ್ಲ, ಈಗ ಮಾಡೋದ್ರಿಂದ ಮನಸ್ಥಿತಿ ಏನಾಗುತ್ತೆ, ಒಬ್ಬ ದೈಹಿಕವಾಗಬಹುದು, ಮಾನಸಿಕವಾಗಬಹುದು, ಕುಟುಂಬದಲ್ಲಾಗಬಹುದು, ಸಮಾಜದಲ್ಲಾಗಬಹುದು, ಇವುದರಿಂದ ಹೊರಗೆ ಒಳ್ಳೆ ರೀತಿ ನೆಮ್ಮದಿಯ ಜೀವನ ನಮ್ಮ ಎಂಟೈರ್ ಎನ್ವಿರಾನ್ಮೆಂಟ್, ನಾವೊಂದು ಏನು ಎನ್ವಿರಾನ್ಮೆಂಟ್ ಒಂದೇ ಜೀವನ ಕಾಣಬೇಕು ಆ ರೀತಿ ಮೆಸೇಜ್ ಕುಡಿಬೇಕು. ಅದನ್ನ ಒಬ್ಬರ ಮಾಡಿ ಅಂತ ನಾವು ಕಡಿತಾ ಹೇಳ್ತಲ್ಲ, ಮಾಡೋದು ತಪ್ಪು ಅನ್ನೋ ಸಂದೇಶನೇ ಇವರು ನಾವು ಕೊಡ್ತಾರೆ. ಅಂದರೆ ಕಾಮನ್ ಆಗಿ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ ಆ ಥರ, ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತಾರಲ್ಲ ಹಂಗೆ. ಅದು ಸಹಜವಾಗಿ ಮಾತು. ಏಕೆಂದ್ರೆ ಯಾರಿಗಾದ್ರೂ ಮನಸ್ಸು ಮುಟ್ಟಬೇಕಾದ್ರೆ ಅದು ಅನುಭವಿಸ್ದಾಗ ಬರೋದು ಅಂತಂದ್ರಲ್ಲ ಹಾಗೆ. ಇವತ್ತು ಬಾರ್ಗಳಲ್ಲಿ ಹೆಣ್ಮಕ್ಳು ಕುಂದು ಕುಪ್ಪಳಿಸಿದ್ರು ಯಾವ ತರ ನಡ್ಕೊಳ್ತಾರೆ, ಏನೆಲ್ಲ ಆಗುತ್ತೆ. ಒಂದು ಲೇಡೀಸ್ ಬರೋ ಸಂಸ್ಕೃತಿ ಹೇಗೆಲ್ಲ ಜೆಂಟ್ಸ್ ಕುಡದೆ ಇಷ್ಟೊಂದು ಅವಾರ್ಡ್ಗಳು ನೋಡ್ತಾ ಇರ್ತೀವಿ. ಈ ಲೇಡೀಸು ಅದೇ ಆಗ್ತಾಗ ಫ್ಯಾಮಿಲಿಯಲ್ಲಿ ಚೇಂಜಸ್ ಅನ್ನೋದು ಒಬ್ಬರಿಗೆ ಒಬ್ರಿಗೆ ಹಾಕೋಕಿಲ್ವಾ? ಮತ್ತೆ ಇದರಲ್ಲಿ ಜೆಂಟ್ಸ್ ಇಂದಾನೇ ಪ್ರಚಾರ ಆಗುತ್ತೆ, ಲೇಡೀಸ್ ಇಂದ ಪ್ರಚಾರ ಆಗುತ್ತೆ, ಜೆಂಟ್ಸ್ ಕುಡಿತಾರೆ, ಲೇಡೀಸ್ ಕುಡಿತಾರೆ ಅಂತಲ್ಲ. ಇವತ್ತು ಕಾಮನ್ ಆಗಿ ಭಾವನೆಗಳು ಜೆಂಟ್ಸ್ಗೂ ಬರ್ಬೋದು, ಲೇಡೀಸ್ಗೂ ಬರ್ಬೋದು, ಯಾವ ಜನಗಳು ಆಗ್ಬೋದು. ಆದ್ರೆ ಇವತ್ತು ನಮ್ಮ ದೇಶದಲ್ಲಿ ಸಂಸ್ಕೃತಿನ ಕಾಪಾಡಬೇಕಾಗಿ ಮಹಿಳೆಯರ ಕರ್ತವ್ಯ. ಮಹಾತ್ಮ ಗಾಂಧೀಜಿ ಕಂಡಿರ್ತಕ್ಕಂಥ ಮನಸ್ಸು ಮಾಡಬೇಕು ಅಂತ ನೀವು ಅಷ್ಟು ದೊಡ್ಡದಾಗಿ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಆದ್ರೆ ಒಂದು ಒಳ್ಳೆ ರೀತಿಯಲ್ಲಿ ನನ್ನ ಪ್ರಯತ್ನ ನಾವು ಮಾಡಿದ್ದೇನೆ. ಜನರಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗಿ ನೆಮ್ಮದಿಯಾಗಿ ಬದುಕಲಿ. ಒಂದು ಬಾರ್ ಕಲ್ಚರ್ ನಮ್ಮ ಸಂಸ್ಕೃತಿಗೆ ಒಳ್ಳೆಯದಲ್ಲ ಅನ್ನೋದು ನಮ್ಮ ಒಂದು ಉದ್ದೇಶ. ಅದಕ್ಕೆ ನಾನು ನನ್ನ ಪೂರ್ತಿ ಭಾಷೆಯಲ್ಲಿ ಅದಕ್ಕೆ ನಾನು ಸಾಲುತ್ತದೆ. ಒಂದು ಸಮಾಜ ಸುಧಾರಣೆಗೆ ಒಂದು ಸಣ್ಣ ಪ್ರಯತ್ನ. ಸಮಾಜ ಸುಧಾರಣೆಗೆ ಸಣ್ಣ ಪ್ರಯತ್ನ ಅಂತ ನಿಮ್ಮ ಭಾವನೆ. ಆ ಟೈಟಲ್ ನೋಡಿದಷ್ಟು ಭಾವನೆ ಬೇರೆ. ಅದಕ್ಕೆ ಆ ಟೈಟಲ್ ಇಂದ ಜನರ ಮನಸ್ಸಿನಲ್ಲಿ ಒಂದು ಅಟ್ರಾಕ್ಷನ್ ಆಗಿ ಅದನ್ನು ನೋಡಿ ಅವ್ರ ಮನಸ್ಸಿನಲ್ಲಿ ಒಂದು ಬದಲಾವಣೆ ಇರ್ತಾರೆ. ನಾವು ಮಾಡಿರ್ಬೋದು ಸಾಧ್ಯ ಆಗುತ್ತೆ. ಆರೋಗ್ಯ ಇಲಾಖೆಯವರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಪಾತ್ರ ಏನಾದಿದೆಯಾ? ನಮ್ದ ಅಲ್ಲಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತ ಪಾತ್ರ ಏನಾದ್ರು ಇದೆಯಾ ಚಿತ್ರದಲ್ಲಿ? ಅದು ತೋರಿಸಿ ಬಟ್ ಅದು ತೋರಿಸಿದ್ರೆ ಇದರಲ್ಲಿ ಒಂದು ಕಾಮಿಡಿ ಇದೆ, ಮತ್ತೆ ಸೆಂಟಿಮೆಂಟ್ಸ್ ಕೂಡ ಇದೆ, ಮತ್ತೆ ಸಾಹಸ. ಇಲ್ಲಿ ನಾಯಕ ನಾಯಕಿ ನಟಿ ಅಂತ ಯಾರಿಲ್ಲ. ಇಲ್ಲಿ ನಾಯಕ ನಾಯಕಿ ನಟಿ ಅಂತ ಯಾರು ಪ್ರತ್ಯೇಕವಾಗಿ ಗುರುತಿಸ್ಕೊಂಡಿಲ್ಲ. ಈ ಸಿನಿಮಾದಲ್ಲಿ ಅದರಲ್ಲಿ ನಾಯಕ ನಾಯಕಿ ಅಂತ ಬರುತ್ತೆ. ಒಂದು ಕ್ಯಾರೆಕ್ಟರ್ ಮೇಲೆ ಮಲ್ಟಿಪ್ಲೇ ಕ್ಯಾರೆಕ್ಟರ್. ಸೊ ಒಂದೊಂದು ಕ್ಯಾರೆಕ್ಟರ್ ಒಂದು ರೀತಿ ಇದೆ. ಅಂದರೆ ಟೋಟಲಿ ಲೇಡೀಸ್ ಗ್ರೂಪಿಗೆ ಮಾತ್ರ, ಲೇಡೀಸ್ ಗ್ರೂಪ್. ಇದರಲ್ಲಿ ಒಂದು ಪ್ರಬಲವಾದ ಪಾತ್ರದಲ್ಲಿ ನಾನು ಇರ್ತೀನಿ. ನನಗೆ ಕೂಡ ಕೇಳ್ತಾರೆ ಸಿನಿಮಾದಲ್ಲಿ ಅಭಿನಯಿಸಿದಂಥ ಪಾತ್ರಧಾರಿಗಳು ಆಕ್ಚುಲ್ ಆಗಿ ರಿಯಲ್ ಆಗಿ ಖುದ್ದು ಅಭಿನಯ ಮಾಡಿದಾರ ಅಥವಾ ಸುಮ್ಮನೆ ಆಕ್ಟಿಂಗ್ ಮಾಡಿದಾರ? ಇಲ್ಲ ಆಕ್ಟಿಂಗ್ ಸಿನಿಮಾನ ನಾವು ಆಕ್ಟಿಂಗ್ ತಗೋಬೇಕಾಗುತ್ತೆ, ರಿಯಾಲಿಟಿಗೆ ತಗೋಬೇಕಾಗಿಲ್ಲ. ಅದಕ್ಕೆ ನಾನು ಸಿನಿಮಾದಿಕ್ಕೆ ನೋಡಿ ಅಂತ ಹೇಳಿದ್ರು. ಆಗಲ್ಲ ಹೇಳಿದ್ದು ಪಾತ್ರ ಮಾಡ್ಬೇಕಾದ್ರೆ ಕುಡ್ದಿದ್ರೆ ಅದು ಕುಡ್ದಿಲ್ವಾ ಅಂತ ಅದೇ ತಕೊಂಡ್ರೆ ಏನೂ ತೊಂದರೆ ಇಲ್ಲ. ಹುಡುಗರ ಥರ ಆ್ಯಕ್ಟ್ ಮಾಡಿದ್ರೆ ಟೋಟಲ್ ಆಗಿ ಆಕ್ಟಿಂಗ್ ಇಲ್ವಾ? ಹಾಗಾಗಿ ಆಕ್ಟಿಂಗ್ಗೆ ಕನ್ಸಿಡರ್ ಮಾಡ್ತಾರೆ. ಸ್ವಲ್ಪ ತಗೊಂಡ್ರು ತೊಂದರೆ ಇಲ್ಲ. ಇಯರ್ಲಿ 100 ಥಿಯೇಟರ್ಸ್ ರಿಲೀಸ್ ಮಾಡ್ತೀವಿ. ಮತ್ತೆ ಈಗಾಗಲೇ ಸಾಕಷ್ಟು ಪ್ರೊಡಕ್ಷನ್ಸ್ ಮಾಡಿದ್ದಾರೆ. ಆಟೋಗಳು 3-4 ಆಟೋಗಳಲ್ಲಿ ಎಲ್ಲ ಕರ್ನಾಟಕದಾದ್ಯಂತ ಪ್ರಚಾರ ಆಗ್ತಿದೆ. ಸೋಷಿಯಲ್ ಮೀಡಿಯಾ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಮಟ್ಟದಲ್ಲಿ ತಲುಪಲಿಕ್ಕೆ ಪ್ರಯತ್ನ ಮಾಡಿದ್ರೆ ಪತ್ರಿಕೆ ಮತ್ತು ಮಾಧ್ಯಮದಿಂದ ಮಾತ್ರ ಹೆಚ್ಚಿನ ಮಟ್ಟದಲ್ಲಿ ಸಹಕಾರ ಇಡೋಕೆ ಸಾಧ್ಯ. ನೀವೆಲ್ಲ ಮಾಡಿದ್ರೆ ಈ ಫಿಲಂನ ಜನತೆಗೆ ಹೆಚ್ಚಿನ ಮಟ್ಟದಲ್ಲಿ ಮುಟ್ಟಿಸ್ಬೋದು. ಟೈಟ್ಲೇ ಪ್ರಚಾರ ಕೊಡುತ್ತೆ ಸರ್, ಟೈಟ್ಲೇ ಪ್ರಚಾರ ಕೊಡುತ್ತೆ ಬಿಡಿ, ಲೇಡೀಸ್ ಬಾರ್. ನಟಿಯರ್ದು ಏನಾದ್ರು ಅಭಿಪ್ರಾಯ
ಹಾಯ್ ಅಂತ ಕನ್ನಡ ಮೂವೀಸ್ ಮಾಡಿದ್ವಿ. ಮುದ್ದು ಸರ್ ಅಪ್ರೋಚ್ ಮಾಡಿದಾಗ ನನಗೆ ಸ್ಟೋರಿ ತುಂಬ ಇಷ್ಟ ಆಯಿತು ಆ್ಯಂಡ್ ತುಂಬ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಆಗಿ ನಾನು ಪ್ರೀವಿಯಸ್ ಮೂವೀಸ್ ಮಾಡಿರೋದಿಲ್ಲ, ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ಅಲ್ಲ, ನಿಮ್ಮ ಅನುಭವ ಹೇಳಿ. ಅನುಭವ ಅಂದರೆ ನನ್ನ ನಾರ್ಮಲ್ ಲೈಫ್ಗೂ ಇಲ್ಲಿ ನಾನು ಆ್ಯಕ್ಟಿಂಗ್ ಮಾಡಿದ್ದು ತುಂಬ ಡಿಫ್ರೆಂಟ್ ಆಗಿತ್ತು. ಏನೇ ನಾನು ನಾರ್ಮಲ್ ಲೈಫ್ ಇದೆಯಲ್ಲ, ಇದರಲ್ಲಿ ಖುದ್ದು ಆ್ಯಕ್ಟಿಂಗ್ ವೈಸ್ ಬಂದರೆ ತುಂಬ ನನಗೆ ಹೊಸ ಥರ ಇತ್ತು ಆ್ಯಕ್ಟಿಂಗ್. ಆ್ಯಂಡ್ ಅದೇ ಒಂದು ಮನೆಯಲ್ಲಿ ಕೆಲವೊಂದು ಮನೆಯಲ್ಲಿ ಚೆನ್ನಾಗಿ ಟ್ರೀಟ್ ಮಾಡಲ್ಲ, ಸೊ ಅವರು ಅಲ್ಲಿಂದ ಖುಷಿ ಸಿಗಲ್ಲ ಅಂತ ಹೊರಗಡೆ ಬಂದು ಅವ್ರ ಖುಷಿನ ನೋಡೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಫ್ರೆಂಡ್ಸ್ ಜೊತೆ ಬೆರೀತಾರೆ, ಅಲ್ಲಿ ಬಾರ್ ಹೋಗೋದು, ಪಬ್ ಹೋಗೋದು, ಡ್ಯಾನ್ಸ್ ಮಾಡೋದು, ಮತ್ತೆ ಇನ್ನಿತರ ಬೇರೆ ಬೇರೆ ಆಕ್ಟಿವಿಟೀಸ್ ಆಗಿರ್ಬೋದು. ಅದೆಲ್ಲ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಈ ಮೂವಿ ನೋಡ್ಬೋದು. ಮತ್ತೆ ಅದೆಲ್ಲ ಅದರಿಂದ ಏನೇ ದುಷ್ಪರಿಣಾಮಗಳಾಗುತ್ತೆ ಅಂತ ಈ ಮೂವಿ ನೋಡ್ಬೋದು. ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ನಿಮ್ಗೆ ಅದು ಪಾತ್ರ ಇಷ್ಟ ಆಯ್ತಾ ಅಂತ? ಹೌದು, ಇದರಲ್ಲಿ ನಾನು ದೊಡ್ಡ ಹುಡುಗಿ ಪಾತ್ರ ಮಾಡಿದ್ದೀನಿ. ನನ್ನ ಗಂಡ ನನ್ನ ಹಸ್ಬೆಂಡ್ ಅದನ್ನು ತುಂಬ ಪ್ರೀತಿ ಮಾಡಿದ್ರು. ಬಟ್ ನನಗೆ ಏನಂದ್ರೆ ಕುಡ್ತ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಬಾರ್ ನನಗೆ ತುಂಬ ಹೆಣ್ಣು ಮಕ್ಕಳು ಫ್ರೆಂಡ್ಸ್ ಆಗಿದ್ದಾರೆ. ಸೊ ನಾವು ಡೈಲಿ ಮೀಟ್ ಆಗ್ತೀವಿ, ಡೈಲಿ ಕುಡಿತೀವಿ. ಆ್ಯಂಡ್ ಮನೆಗೆ ಬಂದು ಮನೇಲಿ ಜಗಳ ಮಾಡೋದು, ಹಸ್ಬೆಂಡ್ ಜೊತೆ ಜಗಳ ಮಾಡೋದು. ಆ್ಯಂಡ್ ಅವ್ರು ಎಷ್ಟೇ ಪ್ರೀತಿ ತೋರಿಸಿದ್ರು ನಾನು ಅದಕ್ಕೆ ಹೋಗ್ತಾ ಇರಲಿಲ್ಲ. ಅವ್ರು ಕುಡಿತನ ಬಿಟ್ಬಿಡೋದು ನಾನು ಹೋಗ್ತಾ ಇರಲಿಲ್ಲ. ನನಗೆ ಬಾರ್ ಇಂಪಾರ್ಟೆಂಟ್, ನನ್ನ ಫ್ರೆಂಡ್ಸ್ ಇಂಪಾರ್ಟೆಂಟ್, ನನಗೆ ಕುಡಿತನೇ ಹೆಚ್ಚು ಅಂತ ನಾನು ವಾದ ಮಾಡ್ತಿದ್ದೆ, ಡೈಲಿ ಜಗಳ ಮಾಡ್ತಿದ್ದೆ. ಸ್ವಲ್ಪ ದಿನ ಆದ ನಂತರ ನನಗೆ ರಿಯಲೈಸ್ ಆಗುತ್ತೆ ಏನಂದ್ರೆ ಇದೆಲ್ಲ ಕುಡಿತನ ಒಳ್ಳೆಯದಲ್ಲ. ಹಸ್ಬೆಂಡ್ ಜೊತೆ, ನಮ್ಮ ಮನೆಯವ್ರ ಜೊತೆ ನಾವು ಪ್ರೀತಿ ವಿಶ್ವಾಸದಿಂದ ಇರಬೇಕು, ಅದೇ ಜೀವನ, ನಿಮ್ಮದೇ ಜೀವನ ಅಂತ ನಾನು ಇಷ್ಟೆಲ್ಲ ಆದ್ರೂ ಕೂಡ ಏನಾಗುತ್ತೆ ಅಂತ ಏನಾದ್ರು ಪ್ರಯತ್ನ ಮಾಡಬೇಕು ಅಂತ ಯಾವತ್ತಾರ ಗೊತ್ತಾ ನಿಮಗೆ? ಸರ್ ಒಂದು ಇನ್ಸಿಡೆಂಟ್ ಆಗುತ್ತೆ. ರಿಯಲ್ ಲೈಫ್ ಅಂದ್ರೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನಾನು ಕುಡಿಯಲ್ಲ, ಸ್ಮೋಕ್ ಮಾಡಲ್ಲ. ಮೂವಿಯಲ್ಲಿ ಮಾಡಿದ್ದೀನಿ, ಮೂವಿಗೋಸ್ಕರ ನಾನು ಮಾಡಿದ್ದೀನಿ ಸರ್. ಅದು ಬಿಟ್ಟರೆ ರಿಯಲ್ ಲೈಫ್ ಅಂದ್ರೆ ಮೂವಿ ಮಾಡಿದ್ದೀರಾ? ಸ್ಮೋಕ್ ಬಂದು ಇದಿರುತ್ತೆ, ಡ್ರಿಂಕ್ಸ್ ಬಂದು ಕೋಕ್ಗೆ ಅವರು ವಾಟರ್ ಆ್ಯಡ್ ಮಾಡಿಕೊಟ್ಟಿದ್ರು ಸರ್. ಆ ಥರ ಇತ್ತು. ಅಂದರೆ ಲೈಫಲ್ಲಿ ಆ ಥರ ನಟನೆ ಮಾಡಬೇಕಾದ್ರೆ ಅದು ರೂಢಿಸ್ಕೋಬೇಕಲ್ವ ಮೇಡಮ್? ಒಂದು ಕುಡಿದಾಗ ನಾನು ಬದಲಾವಣೆ ಆಗ್ತೀನಿ. ಮಾಲಾಶ್ರೀದೇನಾದ್ರು ನೋಡಿದ್ರಾ ಅಂತ ಅದನ್ನು? ಮತ್ತೆ ಇನ್ನೊಂದು ಸನ್ನಿವೇಶದಲ್ಲಿ ಹೆಂಡತಿಗೆ ಇಷ್ಟೆಲ್ಲ ಇದ್ದಿದ್ರು ಕೂಡ ಗಂಡನಿಂದ ಬಲತ್ಕಾರಕ್ಕೆ ಯಾವ ರೀತಿ ಸೂಕ್ತ ಪಡೆದಾಗ್ತಾರೆ ಅಂತ ಕೂಡ ಬರುತ್ತೆ. ಆದ್ರೆ ಅಲ್ಲಿ ಗಂಡನಿಗೆ ಎಷ್ಟೇ ರಿಯಲೈಸ್ ಮಾಡಿಸ್ಬೇಕು ಸನ್ನಿವೇಶ ಬೇರೆ ಬೇರೆ ರೀತಿಯಲ್ಲಿ ಬಂದಿದೆ. ನನ್ನದಲ್ಲೂ ಕೂಡ 5 ಸಾಂಗ್ಸ್ ನನಗಿದೆ, ಡಿಫರೆಂಟ್ ಕಾಂಬಿನೇಷನ್ಸ್. ಇದು ಈ ಸಿನಿಮಾದಲ್ಲಿ ಆ ಹಿಂದೆ ಬಾರ್ಗಳಲ್ಲಿ ಕ್ಯಾಮ್ರಾದಲ್ಲಿ ಮತ್ತೆ ಮೈಕ್ ಇಟ್ಕೊಂಡು ಫ್ರೆಂಡ್ಸ್ ಹಾಡಾಡೋದು ಆ ಥರ ಏನಾದ್ರು ಆ ರೀತಿ ಅಲ್ಲ, ಅದೇನು ಹೇಳ್ತಾ ಹೇಳ್ತೀರಾ ಅನ್ಸೋದು ಬೇರೆ ಸಿನಿಮಾದಲ್ಲಿ ಇಲ್ಲ ಒಂದು ಕ್ಲಬ್ಬು ಬಾರ್ ಮೇಲೆ ಮೈಕ್ ಇಟ್ಕೊಂಡು ಹಾಡಾಡೋದು ಫ್ರೆಂಡ್ಸು ಖಂಡಿತ ಸರ್. ನಿಮ್ಗೆ ಎಂಟರ್ಟೈನ್ಮೆಂಟ್ ಅನ್ನೋ ಸಿನಿಮಾ ಬಂದ್ರೆ ಎಂಟರ್ಟೈನ್ಮೆಂಟ್ ಬೇಕೇ ಬೇಕು. ಹಾಗಾಗಿ ನಮ್ಮ ಸಿನಿಮಾದ ಲೇಡೀಸ್ ಬಾರ್ ಅನ್ನೋ ಸಿನಿಮಾದ ಬರೋ ಲೇಡೀಸ್ ಇರ್ತಕ್ಕಂಥ ಬಾರಲ್ಲಿ ಒಬ್ಬ ಹುಡುಗ ಒಂದು ಡ್ಯಾನ್ಸ್ ಮಾಡ್ತಾರೆ ಸರ್, ಸಾಕು. ಅದು ಕಾಮಿಡಿ ಅಂತ ಕೆಂಪೆ ಕೊಡ ಬಟ್ ಹಾಗಂತ ಪಪ್ಪು ಸಾಂಗ್ ಅಲ್ಲ, ಅದು ಒಂದು ಮೆಸೇಜ್ ಕೊಡುವಂಥ ಸಾಂಗ್. ಅದಾದ್ರೆ ಇವರು ಸೋಡಾಗ್ಲ ಅಂತ ತುಂಬ ವೈರಲ್ ಆಗ್ತಿದೆ. ಸಾಮಾನ್ಯ ಸಿನಿಮಾಗಳಲ್ಲಿ ಐಟಮ್ ಮಾಡಿರ್ತಾರೆ, ಆ ಥರ ಆ ಬೇಸ್ ಅಲ್ಲ ಸಿಚುವೇಶನ್ ಸಾಂಗ್. ಬಾರ್ ಸಾಂಗ್ ಅಂದ್ರೂ ಐಟಮ್ ಸಾಂಗ್ ಅಲ್ಲ, ಅಶ್ಲೀಲ ಬಟ್ಟೆ ತರಿಸಿ ಐಟಮ್ಸ್ ಆ ಥರದ್ದು ಯಾರಿಲ್ಲ. ಆದರೆ ಈ ಸಾಂಗ್ ಅಲ್ಲಿ ವಿಶೇಷತೆ ಏನಂದ್ರೆ ಮುಂದಿನ ಸಿನಿಮಾಗಳಲ್ಲಿ ರೀತಿ ಸಾಹಿತ್ಯ ಇದೆ, ಒಳ್ಳೆ ಸಾಹಿತ್ಯಕ್ಕೆ ಬಹಳ ಕೆಂಪೇಗೌಡ ಮಾಡಿದ್ದಾರೆ ಅಂತ ಹೇಳಿದ್ದೆ. ಅದರಲ್ಲಿ ನೀವು ನೋಡ್ಬೋದು, ತವರ ಮನೆಯಿಂದ ಗಂಡನ ಮನೆಗೆ ಹೋಗಿ ಅನುಭವಿಸುವಂತ ಏನೆಲ್ಲ ಪರಿಸ್ಥಿತಿಗಳನ್ನ ಸನ್ನಿವೇಶಗಳನ್ನ ಅನುಭವಿಸಿದ್ರೆ ಎಂತ ಒಂದು ಸಾಂಗ್ ಅಲ್ಲಿ ನೀಟಾಗಿ ಕಟ್ಕೊಂಡಿದ್ದಾರೆ. ಅಲ್ಲಿ ಲಿರಿಕ್ಸ್ ಇದೆ, ಹಳೆ ರೀತಿಯ ಸಾಹಿತ್ಯ ಇದೆ, ಮತ್ತೆ ಹೊಸ ರೀತಿಯ ಮ್ಯೂಸಿಕ್ ಇದೆ. ಆ ರೀತಿಯ ಮ್ಯೂಸಿಕ್ ಎಲ್ಲ ತುಂಬಾ ಚೆನ್ನಾಗಿದೆ. ನಾವು ನೋಡಿ ಕೇಳಿದ್ರೆ ಬಹಳ ಚೆನ್ನಾಗಿದೆ.
ಕೇಳಿದವರಿಗೆ ಮತ್ತೆ ಆ ಮ್ಯೂಸಿಕ್ನ ಕೇಳಬೇಕು ಅಂತ ಅನ್ಸುತ್ತೆ. ಆ ರೀತಿ 2 ಬಾರ್ ಸಾಂಗ್ ಇದ್ರು ಕೂಡ ಆ ರೀತಿ ಮೂಡ್ ಬಂದಿದೆ. ಒಂದು ಗಲ್ಲಿಗಿರಿಯಲ್ಲಿ ಏನೋ ಒಂದು ಸಾಂಗ್ ಬಂದಿದ್ದಾರೆ, ಅದರಲ್ಲೂ ಕೂಡ ಒಂದು ರೀತಿ ಸಾಹಿತ್ಯ ಇದೆ. ಮತ್ತೆ ಬಾಳದ ಸೋಡಾಟ ಸಂತು ಹೆಣ್ಮಕ್ಳು ಮನಸ್ತಾಟ ರೀತಿಯಲ್ಲಿ ಒಂದು ಸಾಹಿತ್ಯ ಇದೆ. ಹಾಗೆ ಇನ್ನೊಂದು ಕೂಡ ಒಂದು ಡ್ಯುಯೆಟ್ ಸಾಂಗ್ ಇದೆ, ನಗುವೆ ದೇಶದಲ್ಲಿ ಒಂದು ಇನ್ನೊಂದು ಇದು ಹೋರಾಟ ಮಾಡೋದು. ಇದೆಲ್ಲ ಒಂದು ಸನ್ನಿವೇಶಗಳು ಏನೇನೆಲ್ಲ ಆಗುತ್ತೆ ಆ ಸನ್ನಿವೇಶಗಳಿಗೆ ಹೋರಾಟ ಮಾಡೋದು ಡಿಫ್ರೆಂಟ್ ಆಗಿ ಹೋಗುತ್ತೆ. ಅದರ ತೆರೆನಲ್ಲಿ ನೋಡಿದ್ರೆ ಜನಕ್ಕೆ ನೀಟಾಗಿ ಅರ್ಥ ಆಗೋದು ಇಲ್ಲಿ ಹೇಳೋದ್ರಿಂದ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಶಿವಾನಿ ಅಂತ, ಪ್ರಾಪರ್ ಹಾಸನ. ನಾನು 25 ಫಿಲಮ್ಸ್ ಮಾಡಿದ್ದೆ. ಈ ಪಾತ್ರದಲ್ಲಿ ಈ ಮೂವಿಯಲ್ಲಿ ಒನ್ ಆಫ್ ದಿ ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಆ್ಯಂಡ್ ದೆನ್ ಎಲ್ಲರಿಗೂ ಇಲ್ಲಿ ತುಂಬ ಕ್ಯೂರಿಯಾಸಿಟಿ ಇದೆ. ಲೇಡೀಸ್ ಬಾರ್ ಅಂತ ಬಂದ ತಕ್ಷಣವೇ ಇವಾಗ ಯೂಟ್ಯೂಬಲ್ಲಾಗಲಿ ಅಥವಾ ಪ್ರತಿಯೊಂದು ಎಲ್ಲೇ ಆಗಲಿ ಪಾಸಿಟಿವ್ ಆಗಿ ಯಾರ ಬಗ್ಗೆ ನಾವು ಹಾಕಿದ್ರೆ ಜಾಸ್ತಿ ನೋಡಲ್ಲ, ನೆಗೆಟಿವ್ ಆಗಿ ಬಟ್ ಇಲ್ಲಿ ನೆಗೆಟಿವ್ ಅಂತ ನೀವು ಅನ್ಕೋಬಹುದು, ಬಟ್ ಅದರ ನೆಗೆಟಿವ್ ಇಲ್ಲ, ಅಲ್ಲಿ ಪಾಸಿಟಿವೇ ಇದೆ. ಸಮಾಜಕ್ಕೆ ಒಳ್ಳೆ ಸಂದೇಶನೇ ಇದೆ. ಇಲ್ಲಿ ಸಮಯದ ಅಭಾವ ಇದೆ, ಬಟ್ ಮೂವಿ ನೋಡ್ಬೇಕಾದ್ರೆ ಸಮಯದ ಅಭಾವ ಇಲ್ಲ. ಎಲ್ಲ ಕ್ಯೂರಿಯಾಸಿಟಿಗೂ ಅಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ತುಂಬಾನೇ ಚೆನ್ನಾಗಿ ಬಂದಿದೆ ಮೂವಿ. 2 hours 10 minutes ಇದೆ ಮೂವಿ. ಒಂದು ಮನೆ ಕಟ್ಟೋದು ಎಷ್ಟು ಕಷ್ಟ ಇರುತ್ತೋ ಒಬ್ಬ ಹಾಗೆ ಒಂದು ಮೂವಿ ಮಾಡೋದು ತುಂಬಾನೇ ಕಷ್ಟ ಇದೆ. ಈಗ ಆಫ್ಟರ್ ಕೋವಿಡ್ ತುಂಬಾನೇ ನಿಮ್ಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಬಂದು ಕನ್ನಡ ಮೂವಿ ನೋಡಿ, ಕನ್ನಡ ಬೆಳೆಸಿ. ಥ್ಯಾಂಕ್ ಯು. ಎಕ್ಸಾಕ್ಟ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಿಲ್ಲ. ನಾವು ಹೇಗನ್ನಾಗಿ ತಗೊಂಡು ಯಾಕೆ ರಿಲೀಫ್ ಬಡ್ಜೆಟ್ ಅಂತ ಈ ಥರದಿಂದ ಆಕ್ಚುಲ್ ಆಗಿ ಏನಾಗಿದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಒಳ್ಳೆ ಡೀಸೆಂಟ್ ಬಡ್ಜೆಟ್ ಅಂತ ಆಗಿದೆ. ತುಂಬ ದೊಡ್ಡ ಬಡ್ಜೆಟ್ ಅಲ್ಲಿ ಮಾಡಿದ್ದೀನಿ. ರಿಲೀಸ್ ಬರ್ಬೋದು ಎಕ್ಸಾಕ್ಟ್ ಕ್ಯಾಲ್ಕುಲೇಟ್ ಹೊಸ ಎಷ್ಟು ಸರ್? 2 ಹತ್ರ ಬರ್ಬೋದು. ಪ್ರಾಪರ್ಟೀಸ್ ಆರ್ಟಿಸ್ಟ್ ತುಂಬಾ ಇದ್ದಾರೆ. ಪ್ರತಿದಿನ ಪಬ್ಲಿಸಿಟಿಗೆ ರಿಯಲ್ ಕ್ಯಾಮ್ರಾಗಳು ಯೂಸ್ ಮಾಡ್ತಿದ್ವಿ. ಮತ್ತೆ ಆರ್ಟಿಸ್ಟ್ಗಳು ಒಂದು 100 ಅಷ್ಟು ರಿಯಲ್ ಆರ್ಟಿಸ್ಟ್ ಸೇರ್ಕೊಂಡು ಮತ್ತೆ ಇವನ್ ತುಂಬಾ ಕಾಸ್ಟ್ಲಿ ಕ್ಯಾಮ್ರಾಗಳೆಲ್ಲ ಎಲ್ಲ ಬಳಸಿದ್ದೀವಿ ನಾವು. ಪ್ರಾಪರ್ಟೀಸ್ ಕೂಡ ತುಂಬಾ ಬಳಸಿದ್ದೇವೆ. ಇದನ್ನ ನಿರ್ದೇಶನ ಮಾಡೋದಕ್ಕೂ ಮುಂಚೆ ಈ ರೀತಿ ತೆಗಿಬೇಕು ಅನ್ನೋಂಥ ಚಿತ್ರಗಳೆಲ್ಲ ನೋಡಿದೆ. ನಾನು ನಿರ್ಮಾಣ ಮತ್ತೆ ಇದರಲ್ಲಿ ಮೊದಲನೇದಾಗಿ ನಾನು ಮಾಡಿದ್ದೇನೆ. ಆ ನಿರ್ದೇಶನ ಗೊತ್ತು ಆಗುತ್ತೆ. ಬೇರೆ ಬೇರೆ ಭಾಷೆ ಸಿನಿಮಾ ನೋಡಿ ಆಕ್ಚುಲಿ ನಾನು ಹೊಸನೇ ಇರಲ್ಲ, ನನಗೆ ಸಿನಿಮಾ ನಂಗೆ ಇದ್ದಿಲ್ಲ. ಒಂದು ಬಸವಗಿರಿನಲ್ಲಿ ಒಂದು ಪ್ರೋಗ್ರಾಮ್ ಮಾಡ್ಕೊಂಡಿದ್ದೆ ಸಿನಿಮಾದ ಪಾತ್ರದಲ್ಲಿ. ಮತ್ತೆ ಪ್ರತಿಯೊಬ್ಬರು ಇವತ್ತು ರಿಲೀಸ್ ಆಗಾಗಲೇ ಪಾತ್ರ ಸಿನಿಮಾ ನಂಗೆ ಓಕೆ ಸರ್. ಇವರು ಹೇಳ್ತಾ ಇದ್ರು ಇವರು ಗಟ್ಟ ಆಯ್ತು, ಇಬ್ರು ಕೊಡ್ತಾರೆ. ಆದ್ರೆ ಇನ್ನು ಯಾವ ರೀತಿ ಚಿಂತೆ ಕೂಡ ಚೆನ್ನಾಗಿರುತ್ತೆ, ಜನ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇರಣ. ನಾನು ಮೂಲತಃ ಅಲ್ಲಿಯವರು. ನನ್ನ ಈ ಸಿನಿಮಾದಲ್ಲಿ ಪಾತ್ರನೂ ಕೂಡ ಹಾಗೆ ಇದೆ. ನನಗೆ ಈ ಸಿನಿಮಾ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ನನ್ನ ಪಾತ್ರ ಆಗಿರ್ಬೋದು, ಮತ್ತೆ ನಮ್ಮ ಡೈರೆಕ್ಟರ್ ಇಂದ ಹಿಡಿದು ಪ್ರೊಡ್ಯೂಸರ್ ಇಂದ ಹಿಡಿದು ಎಂಟರ್ ಟೀಮ್ ನಮಗೆ ಶೂಟ್ ಮಾಡ್ತಿದೆ ಅಂತಲೇ ಅನಿಸಿಲ್ಲ ನಮಗೆ. ಅಷ್ಟು ಖುಷಿಯಿಂದ ಶೂಟ್ ಮುಗಿಸಿದ್ವಿ. ಸೊ ನೀವೆಲ್ಲರೂ ಕೂಡ ನಮ್ಮ ಸಿನಿಮಾನ ನೋಡ್ಬೇಕು. ಯಾಕೆ ನೋಡಬೇಕು ಅಂದರೆ ಮನೋರಂಜನೆ ಇದೆ ನಿಮಗೆ, ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಸೀನ್ ಕೂಡ ಚೆನ್ನಾಗಿದೆ, ನಿಮಗೆ ತುಂಬ ಖುಷಿಯಾಗಿದೆ ನೋಡಿದ್ರೆ. ಸೊ ದಯವಿಟ್ಟು ಎಲ್ಲರೂ ಬಂದು
ಥಿಯೇಟರ್ಗೆ ಮತ್ತು ಸಿನಿಮಾ ನೋಡಿ ನಮ್ಮೆಲ್ಲ ಹೊಸ ಕಲಾವಿದರುಗಳಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.